ಶರಣು ನತುಸುರಧೇನು ಶರಣು ನಿಮಗಾನ ಪರನಲ್ಲ ವಿನೇನು ಶರಣು ಮೆಗೆ ಶರಣು ಗುರುವರಿಯ. ಪ್ರಾತಸ್ಮರಣೀಯ ಸದ್ಗುರುಗಳಾಗಿರ್ತಕ್ಕಂತಹ ಎನ್ನ ಆರಾಧ್ಯ ಸದ್ಗುರುಗಳು ದತ್ತವಾಡದ ಬಾಬಾ ಮಹಾರಾಜರವರ ಪಾವನ ಸನ್ನಿಧಾನದಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ಜಗದ್ಗುರು ಶ್ರೀ ಶಿವಾನಂದ ಅಪ್ಪಂಗಳವರ ಪಾವನ ಸನ್ನಿಧಾನಕ್ಕೂ ನಮನಗಳನ್ನು ಸಲ್ಲಿಸಿ, ಜ್ಞಾನ ಯೋಗಿಗಳಾಗಿರ್ತಕ್ಕಂತಹ ಸಿದ್ದೇಶ್ವರರ ಅಪ್ಪಂಗಳವರ ಪಾವನ ಸನ್ನಿಧಾನಕ್ಕೂ ನಮನಗಳನ್ನು ಸಲ್ಲಿಸಿ, ನಮ್ಮಪ್ಪನವ್ರು ಒಂದು ಮಾತು ಹೇಳ್ತಿದ್ದರು, ಕ್ಷಣ ಕ್ಷಣಕ್ಕೂ ಹೇಳ್ತಿದ್ರು, ಸಿದ್ದೇಶ್ವರ ಅಪ್ಪನವ್ರು ನಿಮಗೇನಾದರೂ ಭಾಳ ದೂರ ಅನಿಸಿದ್ರೆ ನೀವು ಮಲ್ಲಯ್ಯಪ್ಪನವ್ರು ನೋಡ್ರಿ, ಅದೇ ಭಾವವನ್ನು ನೋಡ್ತೀರಿ ಅಂತೇಳಿ ಪದೇ ಪದೇ ನಮಗೆ ಹೇಳ್ತಿದ್ರು. ಅಂತಹ ಪರಮ ಪೂಜ್ಯರ ಅಪ್ಪಾಜಿಯವರ ಪಾವನ ಸನ್ನಿಧಾನಕ್ಕೂ ನಮನಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸುರ್ಗೇಶ್ವರ ಮಠದ ಅಪ್ಪಾಜಿಯವರ ಪಾವನ ಸನ್ನಿಧಾನಕ್ಕೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಯತಿಗಳ ವೃಂದಕ್ಕೂ ಶತಶಿರವಾಗುತ್ತಾ, ಇವತ್ತಿನ ದಿವಸ ಮಲ್ಲಯ್ಯಪ್ಪನವರು ನಮಗೊಂದು ಸೂಕ್ತವಾದ ಒಂದು ಹೂವನ್ನು ತಂದು ನಮ್ಮ ಕೈಯಾಗ ಕೊಟ್ಟಿದ್ದಾರೆ ಏನ್ರಿ. ಈ ಕ್ಷೇತ್ರಕ್ಕೆ ನಮ್ಮ ಅಪ್ಪನವರು ಬಂದು ಹೋಗಿದ್ದಾರೆ ಅಂಥೇಳಿ ಈಗ ಅಪ್ಪವರು ನಮಗೆ ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ನನಗೆ ನಿನ್ನೆ ಫೋನ್ ಮಾಡಿದಾಗ ಹಿಂಗೆ ನಾವು ಅಲ್ಲೊಂದು ಮಠಕ್ಕೆ ಅಭಿನವ್ ಮಂಜುನಾಥ್ ಅಪ್ಪನವ್ರನ್ನ ಗುರುಗಳಾಗಿ ನಾವು ನೇಮಿಸ್ತಾ ಹೋಗ್ತಿದ್ದೀವಿ, ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಸ್ವಲ್ಪ ನೀವು ಬರ್ರಿ ಅಂತ ನಮಗೆ ಹೇಳಿ ಒಂದು ಮಾತು ವಿಚಿತ್ರ ಅನಿಸ್ತು. ಅಭಿನವ್ ಮಂಜುನಾಥ್ ಅಪ್ಪನವ್ರನ್ನ ಈ ನಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ ಹ್ಯಾಂಗರಿ ಪರಿಚಯ ಮಾಡಿಸ್ಕೊಡೋದು, ಯಾರಿಗೆ ಗೊತ್ತಿಲ್ಲ ಅಂತ ಇದೊಂದು ಮಾತು ನನ್ನ ತಲೆಗೆ ಬಂತು. ಅಂತಹ ಯುವ ಯತಿಗಳು, ವಿಮಲ ಮತಿಗಳು ಆಗಿರ್ತಕ್ಕಂತಹ ಅಭಿನವ ಮಂಜುನಾಥ ಸ್ವಾಮಿಗಜಿ ಅವರ ಪಾವನ ಸನ್ನಿಧಾನಕ್ಕೂ ನಮನಗಳನ್ನು ಸಲ್ಲಿಸಿ, ಸೇರಿದಂತಹ ಎಲ್ಲ ತಾಯಂದರಿಗೆ, ಶರಣು ಬಂಧುಗಳಿಗೆ ನನ್ನ ಶರಣಾಗತಿಯನ್ನು ಹೇಳ್ತಾ, ಅಪ್ಕೊಂಡು ತಂದೆ ಇಲ್ಲಿಟ್ಟ ಏನಾದರೂ ನೀವು ಅವ್ರಿಗೆ ಉಪಕಾರ ಮಾಡಾಕತ್ತೀವಿ ಅಂತ ಭಾವನೆಗಳಿದ್ರೆ ಈಗ ಎದ್ದು ಹೋಗ್ರಿ ಅಂತ ಏನ್ರಿ. ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಇಟ್ಟು ನೀವು ಅವ್ರಿಗೆ ಉಪಕಾರ ಮಾಡಾಕತ್ತೀವಿ ಅಂತಂದ್ರೆ ಇಲ್ಲಿನ ಜಾಗ ಬಿಡೋದು ಭಾಳ ಸೂಕ್ತ. ಅವರನ್ನು ಇಲ್ಲಿ ಗುರುವಾಗಿ ಒಪ್ಕೊಳ್ಳೋದು ಯಾರಿಗೆ ಅಂತ ಕೇಳಿದ್ರೆ, ಹಿತ ಯಾರಿಗೆ, ಸಂತೋಷ ಯಾರಿಗೆ ಅಂತ ಕೇಳಿದರೆ ಈ ಗ್ರಾಮಸ್ಥರು ಸೇರಿದಂತಹ ಎಲ್ಲ ಶರಣು ಬಂಧುಗಳು ಅಂತ ನೀವು ಮನಸ್ಸಿನಲ್ಲಿ ಮೊದಲು ಗಟ್ಟಿಯಾಗಿ ಅನ್ಕೊಡ್ರಿ. ಅಭಿನವ ಮಂಜುನಾಥ ಸ್ವಾಮೀಜಿಗವರು ಏನ್ರಿ ಬಹಳ ಧಾರ್ಮಿಕ ವಿಚಾರವಂತರು. ಇಂತಹ ದಿನಮಾನಗಳಲ್ಲಿ ಇಷ್ಟು ವಯಸ್ಸು ಚಿಕ್ಕದಿದ್ದರೂ ಇಂತಹ ವಿಚಾರವನ್ನು ಹೊಂದಿರುವ ಗುರುಗಳು ಸಿಗೋದು ನಮಗೆ ಬಹಳ ಕಷ್ಟ. ಈಗ ನಿಮಗೆ ಗೊತ್ತಿರಬೇಕು, ಈ ದಿನಮಾನದಲ್ಲಿ ಮಠ ಕಟ್ಟೋದು ಬಹಳ ಕಷ್ಟ. ಮಠ ಕಟ್ಟಿದ ಮೇಲೆ ಸೂಕ್ತವಾದ ಗುರುಗಳನ್ನು ತಂದಲ್ಲಿ ಇಟ್ಟುಕೊಳ್ಳೋದು ಅದು ಇನ್ನೂ ಕಷ್ಟವಾಗಿರ್ತಕ್ಕಂತಹ ಒಂದು ಕಾರ್ಯ. ಇಂತಹ ಒಂದು ಕಷ್ಟವಾದ ಕಾರ್ಯದಲ್ಲಿ ನಮಗೆ ಪೂಜನೀಯ ಮಲ್ಲಯ್ಯಪ್ಪನವರು ಒಂದು ಸೂಕ್ತವಾದ ಒಬ್ಬರನ್ನು ಏನ್ರಿ ಗುರುಗಳನ್ನು, ವಯಸ್ಸು ಬಹಳ ಚಿಕ್ಕದು, ಎಷ್ಟು ವಯಸ್ಸು ಚಿಕ್ಕದು ಅಷ್ಟು ಮಾಡುವ ಕಾರ್ಯ ದೊಡ್ಡದಾಗಿರುವ ಒಂದು ಅವಕಾಶ. ಅಂತಹ ಅವಕಾಶವನ್ನು ಈ ಕ್ಷೇತ್ರಕ್ಕೆ, ಈ ಸುಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೆ ನಾವು ಅಪ್ಪನವರಿಗೆ ಧನ್ಯವಾದಗಳನ್ನು ಹೇಳಬೇಕು, ಮನಸ್ಪೂರ್ವಕವಾಗಿ ನಾವು ಅವರನ್ನು ಹೇಳಬೇಕು ಅಂತ ಹೇಳಿ, ಅಪ್ಪನವರು ಈ ಕ್ಷೇತ್ರವನ್ನು, ಈ ಮಠವನ್ನು ಬಹಳ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತಾರೆ ಏನ್ರಿ. ಹಂಗಂತೇಳಿ ಉನ್ನತ ಮಟ್ಟ ಇಲ್ಲ ಅನ್ನೋದು ಬಹಳ ತಪ್ಪಾಗ್ತದೆ ರೀ. ಈ ಕ್ಷೇತ್ರದಲ್ಲಿ ಸಿದ್ದೇಶ್ವರ ಅಪ್ಪನವರಂತಹ ಜ್ಞಾನ ಯೋಗಿಗಳು ಬಂದು ನೆಲೆಸಿರ್ತಕ್ಕಂತಹ ಒಂದು ಜಾಗ, ಈ ಜಾಗವನ್ನು ಇನ್ನು ಒಂದು ಸರಿಯಾಗಿ ಆ ಕ್ಷೇತ್ರವನ್ನು ಅವರು ಗಳಿಸ್ಕೊಂಡು ಹೋಗುವಂತಹ ಕಾರ್ಯ ಅಪ್ಪನವ್ರಿಗಿನ್ನ ಒದಗಿಸಿದಾಗಿರ್ತದೆ. ಇನ್ನು ಮುಂದೆ ಇಲ್ಲಿ ಬಹಳಷ್ಟು ಕೆಲಸಗಳು ಇನ್ನೂ ಇರ್ತಾವ್ರಿ. ಅದಕ್ಕೆ ಆ ಕೆಲಸಗಳು ಬರೀ ಗುರುಗಳು ಬಂದರೆ ಆಗೋದಿಲ್ಲ ರೀ. ಮೂಲವಾಗಿ ಅದಕ್ಕೆ ಏನು ಬೇಕ್ರಿ, ಈಗ ನಾವು ಹೇಳ್ತಿರ್ತೀವಿ, ಲಿಂಗ ಇದ್ದರೂ ಅದಕ್ಕೆ ಅರ್ಪಣೆ ಮಾಡೋದು ಬಹಳ ಇರ್ತದೆ. ಜಲ, ಹಾಲು ಏನ್ರಿ, ಹೂವು, ಹಂಪಲ, ಕುಂಕುಮ, ಅರಿಶಿನ ಇವೆಲ್ಲ ಬಹಳ ಬೇಕಾಗ್ತವೆ. ಬರೀ ಲಿಂಗ ತೊಗೊಂಡೆ ನೀವೇ ಇರಲಿಲ್ಲ ಅಂದ್ರೆ ಲಿಂಗ ತೊಗೊಂಡು ಏನು ಮಾಡೋದು? ಅದಕ್ಕೆ ಏನಾಗ್ತದೆ ಅಂತ ಕೇಳಿದರೆ, ಈ ಕ್ಷೇತ್ರದಲ್ಲಿ ಲಿಂಗ ಸ್ವರೂಪರಾಗಿ ಅವರು ಇಲ್ಲಿ ಬಂದು ಕೂತಿದ್ದಾರೆ ಅಂತಂದ್ರೆ, ಹಾಲಿನ ಸ್ವರೂಪರಾಗಿ ಒಂದು ಸ್ವಲ್ಪ ಜನ, ತುಪ್ಪದ ಸ್ವರೂಪರಾಗಿ ಒಂದು ಸ್ವಲ್ಪ ಜನ, ಹೂವು ಹಂಪಲಗಳ ಸ್ವರೂಪರಾಗಿ ಒಂದು ಸ್ವಲ್ಪ ಜನ, ಕುಂಕುಮ ಅರಿಶಿನಗಳ ಸ್ವರೂಪವಾಗಿ ಒಂದು ಸ್ವಲ್ಪ ಜನ ಬಂದು ಅವರಿಗೆ ದಿನನಿತ್ಯ ಅಭಿಷೇಕವನ್ನು ಮಾಡಿದರೆ ಅವರ ತಾಕತ್ತು ಇಲ್ಲಿ ಎಲ್ಲೂ ಅಂದರೆ ಸೂರ್ಯನಂತೆ ಬೀರುವ ಒಂದು ತಾಕತ್ತವನ್ನು ಅವರು ಹೊಂದುತ್ತಾರೆ ಅಂತ ಹೇಳ್ತಾ ನನ್ನೊಂದೆರಡು ನುಡಿಗಳನ್ನು ಸದ್ಗುರುನಾಥನ ಪಾದಕಾರ ಪ್ರಶ್ನೆಯನ್ನು ಮುಗಿಸ್ತೇನೆ.